ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ ಈಗ 10:20 ವ್ಲಾಗ್ ಮಾಡ್ತಾಯಿದ್ದೀನಿ ನಾನು. ಓ ಮೈ ಗಾಡ್. ಓಕೆ, ನಾನು ಏನಪ್ಪ 10 ಗಂಟೆ 10:30 ಹಿಂಗೆ ರೆಡಿ ಆಗ್ಬಿಟ್ಟಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನಾನು ಇವತ್ತು ತಿರುಪತಿಗೆ ಹೊರಟಿದ್ದೀನಿ. ದಿಸ್ ಈಸ್ ಮೈ ಲಗೇಜ್. ಸೊ ಒಬ್ಬಳೆ ಹೊರಟಿದ್ದೀನಿ. 10:30, ಇನ್ನು 11 ಗಂಟೆ 11:15 11:15 ಆಗುತ್ತೋ ಗೊತ್ತಿಲ್ಲ ನನಗೆ. ಆನಂದರಾವ್ ಸರ್ಕಲಿಂದ KR ಪುರಂಗೆ ಬರೋ ಬಸ್ಸು. ಸೊ ಪ್ಯಾಕೇಜಲ್ಲಿ ಬುಕ್ ಮಾಡಿಕೊಂಡೆ. ಸೊ ಹೊರಟಿದ್ದೀನಿ, ಹೋಗೋಣ. ಅಲ್ಲಂತೂ ದೇವಸ್ಥಾನದ ಹತ್ರ ಎಲ್ಲ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಅಂದ್ಕೊತೀನಿ. ನೋಡೋಣ, ನನ್ನ ಎಕ್ಸ್ಪೀರಿಯನ್ಸ್ ಹಾಗೆ ಶೇರ್ ಮಾಡ್ಕೊಳ್ತೇನೆ. ಸುಗಮ ಟ್ರಾವೆಲ್ಸಲ್ಲಿ ಪ್ಯಾಕೇಜ್ ಬುಕ್ ಮಾಡಿರೋದು. ಸುಗಮ ಟ್ರಾವೆಲ್ಸ್ ಹೆಂಗೆ ಏನು ಅಂತ ರಿವ್ಯೂಸನ್ನು ನೋಡಿದ ಪ್ರಕಾರ ತುಂಬ ನೆಗೆಟಿವ್ ರಿವ್ಯೂಸ್ ಇರುತ್ತೆ. ಬಟ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ತೀನಿ. ಹೇಗಿದೆ ರಿವ್ಯೂಸು, ಪ್ಯಾಕೇಜ್ ಹೇಗಿದೆ, ಹೆಂಗೆ ದರ್ಶನ ಆಯಿತು, ಹೇಗೆ ಎಲ್ಲ ಅಂತ ಹೇಳಿ ಸಿಗ್ತೀನಿ ಆಮೇಲೆ ಬಸ್ಸಲ್ಲಿ ಕೂತ್ಕೊಂಡಾಗ. ಅಮ್ಮ ಟಾಟಾ ಹೋಗ್ತಾ ಇದೆ ಇವಾಗ. ಸೊ ನಾನು ಇವಾಗ ITI ಸ್ಟಾಪಲ್ಲಿದ್ದೀನಿ. ಅನಿಲು ಮತ್ತು ಪಾಪು ನನ್ನನ್ನು ಡ್ರಾಪ್ ಮಾಡೋಕ್ಕೆ ಬಂದಿದ್ದಾರೆ. ಆಲ್ಮೋಸ್ಟ್ ಈಗ 11:15 11:20 ಆಯಿತು. ಸೊ ಬಸ್ ಡ್ರೈವರಿಂದ ಕಾಲ್ ಬಂದಿತ್ತು, ಇನ್ನೇನು ರೀಚ್ ಆಗ್ತೀವಿ ಅಂತ. ಯೂಶ್ವಲಿ ಚೆಕ್ ಮಾಡ್ತಾರೆ ಅವರು ಎಲ್ಲಿದ್ದಾರೆ, ಯಾವ ಸ್ಟಾಪಲ್ಲಿದ್ದಾರೆ ಅಂತ ಹೇಳಿ. ಆಲ್ರೈಟ್, ತುಂಬ ಎಕ್ಸೈಟ್ಮೆಂಟ್ ನನಗೆ. ಒಬ್ಬಳೇ ಹೋಗ್ತಾಯಿದ್ದೀನಿ, ಹೆಂಗಿರುತ್ತಪ್ಪ ಬಸ್ ಜರ್ನಿ. ತುಂಬ ವರ್ಷಗಳಾದಮೇಲೆ ಹೋಗ್ತಾ ಇರೋದು. ನೋಡೋಣ ಹೆಂಗಿರುತ್ತೆ ಏನು ಅಂತ. ಪಾಪ ಡಾಟಾ ನಾಳೆ ಹೋಗೋಣ. ಓಕೆ, ಅಮ್ಮ ಮಾಮಿ ನೋಡಕ್ ಹೋಗ್ತದೆ ಚಿನ್ನಿ. ಬೆಳಿಗ್ಗೆ 4 ಗಂಟೆಗೆ ತಿರುಪತಿ ರೀಚ್ ಆದ್ವಿ. ಟ್ರಾವೆಲ್ಸ್ ಅವರು ಒಂದು ಹೋಟೆಲಲ್ಲಿ ರೂಮು ಎಲ್ಲ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಒಂದು ½ ಆನ್ ಅವರ್ ಟೈಮ್ ಕೊಡ್ತಾರೆ ನೋಡಿ. ½ ಆನ್ ಅವರಲ್ಲಿ ಬೇಗನೆ ಫ್ರೆಶ್ ಅಪ್ ಆಗಿ ವಾಪಸ್ ಬರಬೇಕು. ಹಂಗೆ ಮೇಯ್ನಾಗಿ ವಾಶ್ರೂಮ್ ನೀಟಾಗಿರಬೇಕಾಗಿತ್ತು. ನನಗೆ ಗೊತ್ತಿಲ್ಲ, ಹಳೇದು ರಿವ್ಯೂಸು ಈ ಟ್ರಾವೆಲ್ಸು ರಿವ್ಯೂಸ್ ನೋಡಿದೆ ತುಂಬ ಕೆಡ್ದಾಗಿರೋ ರೂಮ್ಸ್ ಕೊಡ್ತಾರೆ ಫ್ರೆಶ್ ಅಪ್ ಆಗೋಕ್ಕೆ ಅಂತ ಇತ್ತು. ನಾನು ಹೆಂಗಿರುತ್ತೋ ಏನೋ ಅಂತ ಹೇಳಿ ತುಂಬ ಇದು ಮಾಡ್ಕೊಂಡಿದ್ದೆ. ಸೊ ನಾನು ಬಸ್ ಒಳಗಡೆ ಏನೂ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ಬಸ್ ಒಳಗಡೆ ನನಗೆ ಸೀಟಿಂಗ್ ನಂಗೆ ಇಷ್ಟ ಆಗಲಿಲ್ಲ. ಇನ್ನೊಂದು ಏನಪ್ಪ ಕೆಡ್ದಾಗಿತ್ತು ಅಂತ ಅಂದರೆ ಕಾಕ್ರೋಚಸ್ ಎಲ್ಲ ಇತ್ತು ಸೀಟಲ್ಲಿ. ಅದಕ್ಕೆ ಅಯ್ಯೋ ಅದೇ ಒಂದು ಅರ್ಧ ಇದಾಗೋಗಿತ್ತು. ಕ್ಲೀನ್ಲಿನೆಸ್ ಎಲ್ಲ ಎಂಥದಿಲ್ಲ. ಮತ್ತು AC ವರ್ಕ್ ಆಗ್ತಿರ್ಲಿಲ್ಲ. ಅದು ಒಂದು ಪಾಯಿಂಟಲ್ಲಿ ಮಾತ್ರ ಗಾಳಿ ಬರ್ತಾಯಿತ್ತು. ಅದರ್ವೈಸ್ ತುಂಬ ಕೆಡ್ದಾಗಿತ್ತು ಬಸ್ ಸೀಟಿಂಗೂ ಅಷ್ಟೇ. ಕಾಲಿಗೆ ತಿರುಪತಿಗೆ ರೀಚ್ ಆದ್ವಿ. ಅಲ್ಲಿ ಬಿಟ್ಟಿದ್ದೆ ನಾವು 11:45 ರೂಮ್ ಕೊಟ್ಟಿದ್ದಾರೆ. ಅರ್ಧ ಗಂಟೆ ಟೈಮ್. ಫ್ರೆಶ್ ಅಪ್ ಎಲ್ಲ ಆಗಿದ್ಮೇಲೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿದ್ದು. 6:30 7 ಗಂಟೆಗೆಲ್ಲ ಅಲ್ಲಿ ದರ್ಶನ ಮುಗೀತು. ಪದ್ಮಾವತಿ ದೇವಸ್ಥಾನದಲ್ಲಿ ದರ್ಶನ ಅಂತೂ ತುಂಬ 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 ಚೆನ್ನಾಗಾಯಿತು. ಅಲ್ಲಿ ಕಮಲ ಹೂವು ಎಲ್ಲ ಕೊಟ್ಟು ನಂತರ ನಾವು ಬಸ್ಸಲ್ಲಿ ಬಂದು ನೆಕ್ಸ್ಟ್ ಬಸ್ಸಲ್ಲಿ ಅಂದರೆ ಅಲ್ಲಿಂದ ಇಲ್ಲಿ ನೆಕ್ಸ್ಟು ಲೋಕಲ್ ಬಸ್ಗೆ ಮೂವ್ ಮಾಡ್ತಾರೆ. ಲೋಕಲ್ ಬಸ್ಸಿಂದ ನಮಗೆ ಇಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಅಂದರೆ ಬೆಟ್ಟದ ಮೇಲೆ.
ನಾನು ಸುಮಾರು 18-19 ವರ್ಷ ಆಗಿತ್ತು ತಿರುಪತಿಗೆ ಬಂದು. ಸೊ ಫಸ್ಟ್ ಬಂದಿದ್ದು ನನಗೆ ಜ್ಞಾಪಕನೇ ಇಲ್ಲ ಆ್ಯಕ್ಚುಲಿ. ಹೆಂಗೆ ದೇವ್ರ ಮೂರ್ತಿ ಹೇಗಿದೆ ಅಂತಲೂ ನನಗೆ ಜ್ಞಾಪಕ ಇಲ್ಲ. ಇದೆಲ್ಲ ನನಗೆ ಜ್ಞಾಪಕನೇ ಇಲ್ಲ. ಆವಾಗ್ಲೂ ಅಷ್ಟೇ AP ಟ್ರಾವೆಲ್ಸಲ್ಲಿನೇ ಪ್ಯಾಕೇಜಲ್ಲಿ ಮಾಡಿಕೊಂಡು 1 ಡೇ ಪ್ಯಾಕೇಜಲ್ಲೇ ಹೋಗಿದ್ದು ಜ್ಞಾಪಕ ಅಷ್ಟೇ. ಮದುವೆ ಆದಮೇಲೂ ಅಷ್ಟೇ ನಾನು ಸುಮಾರು ಸಲ ಅನಿಲ್ಗೆ ಹೇಳಿದ್ದೀನಿ ತಿರುಪತಿಗೆ ಹೋಗೋಣ ಅಂತ ಹೇಳಿ. ನಾನು ಅಟ್ಲೀಸ್ಟ್ 18-19 ವರ್ಷದ ಹಿಂದೆ ನೋಡಿದ್ದು, ಅವನಂತೂ ನೋಡೇ ಇಲ್ಲ ಅಂತ ಹೇಳ್ತಾ ಇದ್ದವನು, ನೋಡೇ ಇಲ್ಲ ಅಂತೆ. ಸೊ ಈಗ ನನಗೆ ಗೊತ್ತಿಲ್ಲ ನನಗೆ ಹೆಂಗೆ ಇದಾಯಿತು ಅಂತ ಹೇಳಿ. ಫಸ್ಟ್ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ನಾನಂತೂ ಹೊರಟ್ಬಿಟ್ಟೆ. ಆಮೇಲೆ ಬೇಕಾದರೆ ನೋಡಿಕೊಂಡು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಪಾಪುನ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಾನಿವಾಗ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಫೈನಲಿ ಬೆಟ್ಟದ ಮೇಲೆ ಬಂದ್ವಿ. ಇವಾಗ ಈ ಒಂದು ಹೋಟೆಲ್ ಹತ್ರ ನಿಲ್ಲಿಸಿದ್ದಾರೆ, ಶ್ರೀನಿವಾಸ ರೆಸ್ಟೋರೆಂಟಾ, ಶ್ರೀನಿವಾಸ ರೆಸ್ಟೋರೆಂಟ್ ಅಂತ ಹೇಳಿ. ಇಲ್ಲಿ ನಾಷ್ಟ ಮಾಡ್ಕೊಳ್ಳೋಕ್ಕೆ, ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಕ್ಕೆ ಹೇಳಿದ್ರು ಟ್ರಾವೆಲ್ಸ್ ಅವರು. ಇಲ್ಲಿ ಮೇ ಬಿ ಅವ್ರಿಗೆ ಪ್ಯಾಕೇಜಲ್ಲಿ ಇರುತ್ತಲ್ವಾ, ಸೊ ಹಾಗಾಗಿ ಇವರು ಟೈಅಪ್ ಆಗಿರ್ತಾರೆ ಅನಿಸುತ್ತೆ. ಸೊ ಇವಾಗ ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು 1 ಅವರ್ ಅಷ್ಟೊತ್ತಿಗೆ ನಾವು ಇದೇ ಜಾಗದಲ್ಲಿ ಅವರು ಗೈಡನ್ನು ಮೀಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ನಮ್ಮ ಬಸ್ಸಿನ ಕಂಪ್ಲೀಟ್ ಎಲ್ಲರೂ. ಸೊ ಬನ್ನಿ ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಏನು ಹೇಳ್ತಾರೆ ಅಂತ ಹೇಳಿ ನೋಡುವ. ಸೊ ಬ್ರೇಕ್ಫಾಸ್ಟು ಇಡ್ಲಿ, ವಡೆ, ಚಟ್ನಿ, ಪೊಂಗಲ್ಲು. ಓಕೆ, ಬ್ರೇಕ್ಫಾಸ್ಟ್ ಬಗ್ಗೆ ನಾನು ಹೇಳಲೇಬೇಕು. ಇಡ್ಲಿ ಅಂತೂ ಒಣಗೋಗಿದೆ, ತಣ್ಣಕ್ಕಿತ್ತು. ವಡೆನೂ ಅಷ್ಟೇ ಚೆನ್ನಾಗಿರಲಿಲ್ಲ. ಸೊ ನಾವು ದರ್ಶನಕ್ಕೆ ಹೋಗಬೇಕಾಗಿದ್ದು ಈ ಗೇಟಲ್ಲಿ, ಈ ಗೇಟಿಂದ ಒಳಗಡೆ ಹೋಗಬೇಕು. ಸೊ ಹಾಗೆ ಒಂದು ರೌಂಡು ಫುಲ್ಲು ಸುತ್ತ, ಹಾಗೆ ಒಂದು ರೌಂಡ್ ವಾಕ್ ಹೋಗ್ತಾ ಇದ್ದೀನಿ. ಆವಾಗಲೇ ಗೈಡ್ ಹೇಳಿದರು ನಮಗೆ ವರಹ ದೇವಸ್ಥಾನಕ್ಕೆ ಹೋಗೋರು ಹೋಗ್ಬೋದು ಅಂತ ಹೇಳಿ. ನನಗೆ ಜ್ಞಾಪಕನೇ ಬರಲಿಲ್ಲ. ಸುಮ್ಮನೆ ಟೈಮ್ ಪಾಸ್ ಇಲ್ಲೇ ಸುತ್ತಿ ಟೈಮ್ ಪಾಸ್ ಮಾಡಿದ್ದಾಯಿತು. ಅದೊಂದು ಈ ಸಲ ಮಿಸ್ ಮಾಡಿಬಿಟ್ಟೆ. ವರಹ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅಲ್ಲೇ ಜೀಪ್ಗಳೆಲ್ಲ ಎಷ್ಟೊಂದು ಗಾಡಿಗಳೆಲ್ಲ ಇರುತ್ತೆ, ಹೋಗಿ ಕರ್ಕೊಂಬರುತ್ತೆ. ಒಂದು ಗಾಡಿ ಬುಕ್ ಮಾಡಿದ್ರೆ ಸಾಕಾಗಿತ್ತು. ಎನಿವೇಸ್ ಮುಂದಿನ ಸಲ ಖಂಡಿತ ಪಾಪುನ ಕರ್ಕೊಂಡು ಹೋದಾಗ ಈ ವರಹ ದೇವಸ್ಥಾನನೂ ಒಂದು ಸಲ ಹೋಗಿ ವಿಸಿಟ್ ಮಾಡಬೇಕು. ಹಾಗೇ ಕುತ್ಕೊಂಡಿದ್ದಾಗ ಆನೆ ಬಂತು ಕಣ್ರಿ. ಆನೆನ ನೋಡೋಣ ಅಂತ ಹೇಳಿ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಂಡ್ ಗೊತ್ತಲ್ವ, ಎಲ್ಲೇ ದೇವಸ್ಥಾನಗಳಲ್ಲಿ ಆನೆ ನೋಡಿದ್ರು ಮಾವುತ ಜೊತೆಲಿ ಇರ್ತಾರೆ. ಆ್ಯಂಡ್ ಅದಕ್ಕೆ ದುಡ್ಡು ಕೊಟ್ಟರೆ ತಲೆ ಮೇಲೆ ಆಶೀರ್ವಾದ ಮಾಡುತ್ತೆ. ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ನಾವು ನೋಡಿದ್ವಿ. ಬಟ್ ನಾನು ಆಶೀರ್ವಾದ ಮಾಡೋದನ್ನು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ಬಟ್ ಅವ್ರು ಬೈತಾಯಿದ್ರು, ಫೋಟೋ ಎಲ್ಲ ತೊಗೋಬಾರ್ದು, ಫೋಟೋ ಎಲ್ಲ ಹಿಡಿಬಾರ್ದು ಅಂತ ಹೇಳಿ. ಸೊ ಸ್ಟಾಪ್ ಮಾಡಿಬಿಟ್ವಿ ನಾವು. ಯೂಶ್ವಲಿ ಎಲ್ಲ ದೇವಸ್ಥಾನಗಳಲ್ಲೂ, ಕೆಲವು ದೇವಸ್ಥಾನಗಳಲ್ಲಿ ಆನೆ ಇರುತ್ತಲ್ಲ, ಆವಾಗ ದುಡ್ಡು ಕೊಡಬೇಕಲ್ಲ, ಎಷ್ಟಾದರೂ ಕೊಟ್ಕೋಬೋದು ಅಂತ ಹೇಳ್ತಾಯಿದ್ರು ಅವರು. ಬಟ್ ಇಲ್ಲಿ ಮಾವುತ ನೋಡ್ತಾ ಇದ್ದೀರಲ್ಲ, 20 ರೂಪಾಯಿ ಕೊಡಲೇಬೇಕಾಗಿತ್ತು. 20 ರೂಪಾಯಿ ಕೊಟ್ಟರೆ ಮಾತ್ರ ಹತ್ತಿರ ಬಿಡೋರು, ಇಲ್ಲಾಂದರೆ ಬಿಡ್ತಾ ಇರಲಿಲ್ಲ. ನೋಡಿ ಎಲ್ಲಿ ಕರೀತಾ ಇದ್ದಾರೆ ನೋಡಿ. ಸೊ ಇದಾದಮೇಲೆ 11 ಗಂಟೆ ಒಳಗಡೆ ದರ್ಶನ ಹೋದ್ವಿ. ದರ್ಶನ ಆದಮೇಲೆ ಫೋಟೋ ತೊಗೊಂಡಿದ್ದು ಸಾಕಾಗೋಗಿತ್ತು ಕಣ್ರಿ. 4:15ಗೆ ತಿರುಪತಿ ಬಿಟ್ಟಿದ್ದು, 8:15 ಬೆಂಗಳೂರಿಗೆ ರೀಚ್ ಆಗಿದ್ವಿ. ಒಟ್ಟಾರೆ ಹೇಳಬೇಕು ಅಂದರೆ ಜರ್ನಿ ಮಾತ್ರ ಸ್ವಲ್ಪ ಟಯರ್ಡ್ ಆಗಿತ್ತು. ಆ್ಯಂಡ್ ಅದೆಲ್ಲದಕ್ಕೆ ತುಂಬ ಇಷ್ಟ ಆಗಿದ್ದು ಅಂದರೆ ನನಗೆ ದೇವ್ರ ದರ್ಶನ ಆಗಿದ್ದು. ದೇವ್ರ ದರ್ಶನ ಆಲ್ಮೋಸ್ಟ್ ನನಗೆ 30-35 ಸೆಕೆಂಡ್ ತನಕ ನನಗೆ ದೇವ್ರ ದರ್ಶನ ಆಯಿತು. ತುಂಬ ಖುಷಿ ಆಯಿತು ನನಗೆ. ಏನೋ ಒಂಥರ ಫೀಲಿಂಗ್, ಅದು ಹೇಳ್ಕೊಳಕ್ಕಾಗದಿರೋ ಅಂಥ ಫೀಲಿಂಗು ಆ ದೇವ್ರ ಮೂರ್ತಿ ನೋಡಿದಾಗ. ಇರಲಿ, ಮತ್ತು ಪಾಪುನ ಅನಿಲ್ ಜೊತೆನೂ ಹೋಗಬೇಕು ಅನ್ನೋದು ತುಂಬ ಆಸೆ.
ಏನೇ ಆಗಲಿ ತಿರುಪತಿಗೆ ಹೋಗೋರು ಪ್ಯಾಕೇಜಲ್ಲಿ ಹೋಗೋದು ತುಂಬಾ ಹಿಂಸೆ. 3 ತಿಂಗಳು ಅಂದರೆ ಹಿಂದೆನೇ ಬುಕ್ ಮಾಡ್ಕೊಂಡು ಹೋಗಬೇಕು, ಇಲ್ಲಾಂದರೆ ತುಂಬ ಕಷ್ಟ. ಆ್ಯಂಡ್ ನಾನು ಫೇಸ್ ಮಾಡಿದ್ದು ಸುಸು ಮಾಡೋದಕ್ಕೆ ಭಾರಿ ಕಷ್ಟ ಆಯಿತು ಕಣ್ರಿ. ಸಿಕ್ಕಾಪಟ್ಟೆ ಕಷ್ಟ. ಊಟ ತಿಂಡಿ ಕಷ್ಟ, ಬಸ್ ಜರ್ನಿ ಇನ್ನೂ ಕಷ್ಟ. ಇದು ಕಂಫರ್ಟಬಲ್ ಸೀಟಿಂಗ್ ಇದ್ದಿದ್ರೆ ಆರಾಮಾಗಿ ಇದು ಮಾಡ್ಕೊಬೋದಾಗಿತ್ತು. ಸೀಟಿಂಗು ಕಂಫರ್ಟಬಲ್ ಇರಲಿಲ್ಲ, ಗಲೀಜು ಬೇರೆ. ಆ್ಯಂಡ್ ಆವಾಗಲೇ ನಾನು ವ್ಲಾಗ್ ಶುರುವಲ್ಲೇ ಹೇಳಿದೆ, ಕಾಕ್ರೋಚಸ್ಸು. ಸೊ ಇವಾಗೆಲ್ಲ ಮಲ್ಕೊಂಡಿದ್ದಾರೆ. ಇನ್ನೇನು KR ಪುರಂ ಬಂದ್ವಿ. ನೆಕ್ಸ್ಟ್ ನಾನು ಇಳ್ಕೊಬೇಕು ನೆಕ್ಸ್ಟ್ ಸ್ಟಾಪಲ್ಲಿ. ಸೊ ಅಷ್ಟೇ ಕಣ್ರಿ, ಈ ಪುಟಾಣಿ ವ್ಲಾಗು ನಾನಿಲ್ಲೇ ಎಂಡ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ತಿರುಪತಿಗೆ ಯಾರಾದರೂ ಹೋಗಬೇಕು ಅಂತ ಇದ್ದರೆ ದಯವಿಟ್ಟು ಪ್ಯಾಕೇಜಲ್ಲಂತೂ ಹೋಗ್ಬಿಡಿ. ಆ್ಯಂಡ್ ಪುಟಾಣಿ ಮಕ್ಕಳನ್ನಂತೂ ಈ ಥರ ಬಸ್ಸಲ್ಲಿ ಕರ್ಕೊಂಡು ಹೋಗೋದಂತೂ ಸಿಕ್ಕಾಪಟ್ಟೆ ಹಿಂಸೆ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಪ್ಯಾಕೇಜ್ ಬಗ್ಗೆ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಪ್ಲೀಸ್. ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.